ಇನ್ನು ಕಸ್ಟಡಿಯಲ್ಲೂ ಕೂಡ ಪ್ರಜ್ವಲ್ ರೇವಣ್ಣಗೆ ನಾರಿ ಕಂಟಕ ತಪ್ಪಿಲ್ಲ. ಪ್ರಜ್ವಲ್ ರೇವಣ್ಣಗೆ ಮಹಿಳಾ ಅಧಿಕಾರಿಗಳಿಂದಲೇ ತನಿಖೆ ನಡೀತಾ ಇದೆ. ಸದ್ಯ ಎಸ್ಐಟಿ ಕಸ್ಟಡಿಯಲ್ಲಿರೋ ಪ್ರಜ್ವಲ್ ರೇವಣ್ಣಗೆ ನಾರಿ ಕಂಟಕ ತಪ್ಪು ಹಾಕ್ತಾ ಇದೆ. 2 ದಿನಗಳಿಂದ ಮಹಿಳಾ ಅಧಿಕಾರಿಗಳಿಂದಲೇ ವಿಚಾರಣೆಗೊಳಪಡ್ತಿದ್ದಾರೆ. SP ಸುಮನ್ ಪನ್ನೇಕರ್, ಪ್ರಿಯದರ್ಶಿನಿ ಅವರು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿದ್ದಾರೆ ಪ್ರಜ್ವಲ್ ರೇವಣ್ಣಗೆ. ಇನ್ನು PI ಸುಮಾರಾಣಿ ಕೂಡ ಪ್ರಜ್ವಲ್ ರೇವಣ್ಣರನ್ನ ವಿಚಾರಣೆ ಮಾಡಿದ್ದಾರೆ. ಈ ಮೂಲಕ ಸಂತ್ರಸ್ತೆಯರಿಗೆ ಧೈರ್ಯ ತುಂಬುವಂತಹ ಸಂದೇಶ ರವಾನೆ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣರನ್ನ ಅದು ಏರ್ಪೋರ್ಟ್ನಿಂದ ವಶಕ್ಕೆ ಪಡೆದು ಕರ್ಕೊಂಡು ಬರೋ ಸಂದರ್ಭದಿಂದ ಈ ಕ್ಷಣದವರೆಗೂ ಕೂಡ ಮಹಿಳಾ ಅಧಿಕಾರಿಗಳ ಪಾತ್ರ ದೊಡ್ಡದಿದೆ. ಆ ಸಂದರ್ಭದಲ್ಲೂ ಕೂಡ ಹೆಚ್ಚಿಗೆ ಸುತ್ತಮುತ್ತ ಮಹಿಳಾ ಅಧಿಕಾರಿಗಳೇ ಇದ್ರು. ಈಗ ವಿಚಾರಣೆಯಲ್ಲೂ ಕೂಡ ಮಹಿಳಾ ಅಧಿಕಾರಿಗಳೇ ಅವರನ್ನ ಹೆಚ್ಚೆಚ್ಚು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಸೊ ಒಂಥರ ನಾರಿ ಕಂಟಕ ಅವ್ರಿಗೆ ಫಿಕ್ಸ್ ಆದಂಗೆ ಕಾಣಿಸ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಪ್ರಜ್ವಲ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ನಾರಿ ಕಂಟಕ ಬಿಟ್ಟು ಬಿಡದಂಗೆ ಕಾಡ್ತಾ ಇದೆಯಾ ಪ್ರಜ್ವಲ್ ರೇವಣ್ಣರಿಗೆ? ಒಂದು ಈ ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದು, ಈಗ ಅದೇ ಮಹಿಳಾ ಅಧಿಕಾರಿಗಳಿಂದ ಅವರು ವಿಚಾರಣೆಯನ್ನು ಎದುರಿಸ್ತಾ ಇರೋದು. ಕೂಡ ವಿಜಯ್, ಈ ಒಂದು ಪ್ರಜ್ವಲ್ ರೇವಣ್ಣ ಅವರು SIT ಯಾವಾಗ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸುವಂತ ಒಂದು ಕೆಲಸವನ್ನ ಮಾಡ್ತೋ ಆ ಸಂದರ್ಭದಿಂದಲೂ ಕೂಡ ನಾವು ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ಇಲ್ಲಿ ಮಹಿಳಾ ಅಧಿಕಾರಿಗಳೇ ಪ್ರಜ್ವಲ್ ರೇವಣ್ಣ ಅವರನ್ನ ವಶಕ್ಕೆ ಪಡಿತಾರೆ, ಬಂಧನ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸ್ತಾರೆ, ಮೆಡಿಕಲ್ ಟೆಸ್ಟ್ಗೂ ಕರೆದುಕೊಂಡು ಹೋಗ್ತಾರೆ, ಅದೇ ರೀತಿಯಲ್ಲಿ ಕೋರ್ಟ್ಗೂ ಕೂಡ ಹಾಜರುಪಡಿಸ್ತಾರೆ. ಇಲ್ಲಿ ವಿಚಾರಣೆಯನ್ನು ಕೂಡ ಅಂದ್ರೆ 2 ದಿನದಿಂದ ವಿಚಾರಣೆ ನಡೆಸ್ತಾ ಇರುವಂತವರು ಕೂಡ ಮಹಿಳಾ ಅಧಿಕಾರಿಗಳೇ. SIT SP ಸುಮನ್ ಡಿ ಪನ್ನೇಕರ್, ಅದೇ ರೀತಿಯಲ್ಲಿ ಸುಮಾರಾಣಿ ಅವರು ಕೂಡ ಈಗಾಗಲೇ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ವಿಡಿಯೋ ರೆಕಾರ್ಡ್ ಆಗಿರ್ಬೋದು ಅಥವಾ ಸ್ಟೇಟ್ಮೆಂಟ್ ರೆಕಾರ್ಡ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಸ್ಥಳ ಮಾಜರಿ ಕರ್ಕೊಂಡು ಹೋದ್ರೆ ಅಲ್ಲಿನ ಒಂದು ವಿಚಾರಗಳ ಬಗ್ಗೆಯೂ ಕೂಡ ಸಂಪೂರ್ಣವಾದಂತಹ ಒಂದು ತನಿಖೆಯನ್ನು ಮಾಡ್ತಾ ಇರುವಂತವರು ಮಹಿಳಾ ಅಧಿಕಾರಿಗಳೇ ಆಗಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಮಹಿಳೆಯರ ಮೇಲೆ ಈ ರೀತಿ ಒಂದು ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅನ್ನುವಂಥ ಒಂದು ಆರೋಪ ಬಂದಿದೆ. ಆ ನಿಟ್ಟಿನಲ್ಲಿ ಮಹಿಳೆಯರಿಗೆ ಧೈರ್ಯವನ್ನು ತುಂಬಬೇಕು ಅನ್ನುವಂಥ ದೃಷ್ಟಿಯಿಂದ ಈ ರೀತಿಯ ಕ್ರಮಕ್ಕೆ SIT ಮುಂದಾಗಿದೆ ಅಂತ ವಿಶ್ಲೇಷಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ಸಂತ್ರಸ್ತೆಯರು ಇನ್ನೂ ಕೂಡ ಸಾಕಷ್ಟು ಜನ ಇದ್ದಾರೆ, ಯಾರು ಕೂಡ ದೂರನ್ನು ಕೊಡಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಕೇವಲ 3 FIR ಆಗಿದೆ ಅನ್ನುವಂಥ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಅದನ್ನು ಹೊರತುಪಡಿಸಿ ಇನ್ನೂ ಸಾಕಷ್ಟು ಜನ ಇದರಲ್ಲಿ ಸಂತ್ರಸ್ತೆಯರಿದ್ದಾರೆ. ಅವರೆಲ್ಲರೂ ಕೂಡ ಧೈರ್ಯವಾಗಿ ದೂರನ್ನು ಕೊಡಲಿಕ್ಕೆ ಮುಂದೆ ಬರಲಿ, SIT ಅಧಿಕಾರಿಗಳನ್ನ ಅವರು ಸಂಪರ್ಕ ಮಾಡಲಿ ಅನ್ನುವಂಥ ಉದ್ದೇಶದಿಂದಾಗಿ ಈ ರೀತಿಯ ಒಂದು ಕ್ರಮಕ್ಕೆ SIT ಅಧಿಕಾರಿಗಳು ಮುಂದಾಗಿದ್ದಾರೆ ಅನ್ನುವಂಥ ವಿಶ್ಲೇಷಣೆ ಏನಿದೆ ಅದು ಸಾರ್ವಜನಿಕ ವಲಯದಲ್ಲೂ ಕೂಡ ಕೇಳಿ ಬರ್ತಾ ಇರುವಂಥದ್ದು. ನಿವೃತ್ತ IPS ಅಧಿಕಾರಿ ಭಾಸ್ಕರ್ ರಾವ್ ಅವರು ಕೂಡ ಟ್ವೀಟ್ ಅನ್ನು ಮಾಡಿ ಈ ಒಂದು SIT ಈ ನಡೆ ಏನಿದೆ SIT ಮುಖ್ಯಸ್ಥರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಅದೇ ರೀತಿಯಲ್ಲಿ ಈ ನಡೆ ಸಾಕಷ್ಟು ಜನ ಸಂತ್ರಸ್ತೆಯರಿಗೂ ಕೂಡ ಸಹಾಯವಾಗುತ್ತೆ. ಮುಂದಿನ ದಿನಗಳಲ್ಲಿ ಅವರು ಕೂಡ ಬಂದು ದೂರನ್ನು ಸಲ್ಲಿಸುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಸ್ಪಷ್ಟಪಡಿಸಿರುವಂಥದ್ದು. ಮತ್ತೊಂದು ಕಡೆಯಲ್ಲಿ ನಾವು ಗಮನಿಸ್ತಾ ಹೋದ್ರೆ ಈ ರೀತಿಯಲ್ಲಿ ಅಂದ್ರೆ ಈ ರೀತಿಯ ಒಂದು ನಡೆ ಏನಿದೆ ಅದು ಸಾಕಷ್ಟು ಜನ ಸಂತ್ರಸ್ತೆಯರಿಗೆ ಒಂದು ಧೈರ್ಯ ತುಂಬುವಂಥ ಒಂದು ಕೆಲಸವೂ ಕೂಡ ಆಗ್ಬೋದು. ಅದು ಪರೋಕ್ಷವಾಗಿರ್ಬೋದು ಅಥವಾ ಪ್ರತ್ಯಕ್ಷವಾಗಿರ್ಬೋದು. ಆ ನಿಟ್ಟಿನಲ್ಲಿ ಸಾಕಷ್ಟು ಜನ ಮಹಿಳೆಯರು ಬಂದು ದೂರನ್ನು ಕೊಟ್ಟರೆ ಇನ್ನೂ ಕೂಡ ಕೇಸನ್ನು ಸ್ಟ್ರಾಂಗ್ ಮಾಡ್ಬೋದು. ಅದೇ ರೀತಿಯಲ್ಲಿ ಎವಿಡೆನ್ಸ್ಗಳನ್ನು ಕೂಡ ಕಲೆ ಹಾಕಲಿಕ್ಕೆ SITಗೆ ಸುಲಭವಾಗುತ್ತೆ. ಅದೇ ರೀತಿಯಲ್ಲಿ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಅವರು ಕಸ್ಟಡಿಯಲ್ಲಿರುವಂತಹ ಸಂದರ್ಭದಲ್ಲೂ ಕೂಡ ಅವರಿಗೆ ಮೊಬೈಲ್ ವಿಚಾರ ಆಗಿರ್ಬೋದು ಅಥವಾ ಸಂತ್ರಸ್ತೆಯರ ಒಂದು ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮಹಿಳಾ ಅಧಿಕಾರಿಗಳೇ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಆ ಒಂದು SITಗೆ ಅವರಿಟ್ಟಿರುವಂಥ ಒಂದು ಕಸ್ಟಡಿ ಏನಿದೆ ಆ ಒಂದು ಇದಕ್ಕೆ ಯಾರು ಕೂಡ ಹೋಗುವಂತಿಲ್ಲ. SITಯ ಬೇರೆ ಯಾವ ಅಧಿಕಾರಿಗಳು ಅಥವಾ CIDಯ ಬೇರೆ ಯಾವ ಅಧಿಕಾರಿಗಳು ಕೂಡ ಅಲ್ಲಿಗೆ ಹೋಗುವಂತಿಲ್ಲ. ಇವರು ಮಾತ್ರ ಆ ಒಂದು ತನಿಖಾಧಿಕಾರಿಗಳು ಮಾತ್ರ ಅವರನ್ನು ವಿಚಾರಣೆ ಮಾಡಲಿಕ್ಕೆ ಅವಕಾಶ ಇರುವಂಥದ್ದು, ಅವರಿರುವಂಥ ಒಂದು ಕೊಠಡಿಗೆ ಹೋಗಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂಥದ್ದು. ಅದನ್ನು ಹೊರತುಪಡಿಸಿ ಬೇರೆ ಯಾರೂ ಕೂಡ ಅಲ್ಲಿ ಸುಳಿತಾ ಇಲ್ಲ ಅನ್ನುವಂಥ ಒಂದು ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗ್ತಾ ಇರುವಂಥದ್ದು. ಅಂದರೆ ಸಂತ್ರಸ್ತ ಮಹಿಳೆಯರಿಗೆ ಈ ರೀತಿಯಲ್ಲಿ ಒಂದು ಸಪೋರ್ಟನ್ನು ಕೊಡ್ತಾ ಹೋದರೆ ನಿಜಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಪ್ರಕರಣ ದಾಖಲಾಗಬಹುದು ಅನ್ನುವಂಥ ಒಂದು ಆಶಾಭಾವನೆ ಏನಿದೆ ಅದು SITಗೆ ಇರುವಂತೆ ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಒಂದು ಪ್ರಕರಣದ ಸಂಪೂರ್ಣವಾದಂಥ ಒಂದು ತನಿಖೆಯನ್ನು ಮಹಿಳಾ ಅಧಿಕಾರಿಗಳಿಗೆ ವಹಿಸಿದ್ದಾರೆ. ಮಹಿಳಾ ಅಧಿಕಾರಿಗಳೇ ಪ್ರಜ್ವಲ್ ರೇವಣ್ಣ ಅವ್ರನ್ನ ಈಗ ತನಿಖೆ ಕೂಡ ಮಾಡ್ತಾ ಇರುವಂಥದ್ದು. 3 ದಿನದಿಂದ ಎಲ್ಲಾ ರೀತಿಯ ಒಂದು ಪ್ರಶ್ನೆಗಳನ್ನ ಕೂಡ ಕೇಳ್ತಾ ಇರುವಂತವರು ಮಹಿಳಾ ಅಧಿಕಾರಿಗಳೇ ಆಗಿದ್ದಾರೆ. ಮೊಬೈಲ್ ಬಗ್ಗೆ, ಮದರ್ ಡಿವೈಸ್ ಬಗ್ಗೆ ಆಗಿರಲಿ ಅಥವಾ ಸಂತ್ರಸ್ತರು ಕೊಟ್ಟಂತ ಹೇಳಿಕೆಗಳಾಗಿರಲಿ ಅವೆಲ್ಲದರ ಬಗ್ಗೆ ಕೂಡ ಈಗಾಗಲೇ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಆದರೆ ಪ್ರಜ್ವಲ್ ರೇವಣ್ಣ ಸರಿಯಾದ ರೀತಿಯಲ್ಲಿ ಉತ್ತರವನ್ನ ಕೊಡ್ತಾ ಇಲ್ಲ. ಪ್ರತಿಯೊಂದು ವಿಚಾರಕ್ಕೂ ಕೂಡ ಹಾರಿಕೆಯ ಉತ್ತರ ಅಥವಾ ನನಗೆ ಗೊತ್ತಿಲ್ಲ ಅನ್ನುವಂಥ ಉತ್ತರವನ್ನ ಮಾತ್ರ ಕೊಡ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಮಹಿಳಾ ಅಧಿಕಾರಿಗಳು ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಮುಂದಿಟ್ಟುಕೊಂಡು ಕೂಡ ಈಗಾಗಲೇ ಪ್ರಕರಣದ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಆ ಒಂದು ಎವಿಡೆನ್ಸ್ಗಳನ್ನ ಮುಂದಿಟ್ಟರು ಕೂಡ ಅವರಿಂದ ಸಮರ್ಪಕವಾದಂತಹ ಒಂದು ಉತ್ತರ ಬರ್ತಾ ಇಲ್ಲ ಅನ್ನುವಂಥ ಒಂದು ವಿಚಾರ ಏನಿದೆ ಅದು ಈಗ ಸದ್ಯಕ್ಕೆ ತಿಳಿದು ಬರ್ತಾ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.